ಡಾಕ್ಟರ್ ಎಲ್ಲಿ ಸ್ಪರ್ಧೆ ಮಾಡ್ತಾರೆ? ಎಲ್ಲ ಕಡೆಯೂ ಕೂಡ ತುಂಬಾ ಹೆಸರುವಾಸಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ವಿಚಾರ ಭಾರಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಒಂದ್ ಕಡೆಗೆ ಜೆಡಿಎಸ್ ಎಲ್ಲಿ ನಿಲ್ಸೋಣ ಅಂತ ಯೋಚನೆ ಮಾಡ್ತಾ ಇದೆ, ಆದ್ರೆ ಬಿಜೆಪಿ ಮಾತ್ರ ಇದರಲ್ಲಿ ಇನ್ನೊಂದು ರೀತಿಯಾದಂತಹ ಲೆಕ್ಕಾಚಾರವನ್ನ ಹುಡುಕ್ತಾ ಇದೆ. ಅದೇನು ಅಂತ ಅಂದ್ರೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆಯ ವಿಚಾರ. ಜೆಡಿಎಸ್ಗೆ ಅಭ್ಯರ್ಥಿ ಮತ್ತು ಚಿಹ್ನೆ ವಿನಿಮಯದ ಆಫರ್ ಅನ್ನ ಬಿಜೆಪಿ ಇಟ್ಟಿದ್ದಾರೆ. ಸೊ ಇಲ್ಲಿ ಕೊಡೋದು ತಗೊಳ್ಳೋದು ಅನ್ನೋ ರೀತಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧಿಸಿದ್ರೆ ಜೆಡಿಎಸ್ಗೆ ಪರ್ಯಾಯ ಕ್ಷೇತ್ರವನ್ನ ಕೊಡುವಂತ ಲೆಕ್ಕಾಚಾರ. ಸೊ ಹಾಗಾಗಿ ಬೆಂಗಳೂರು ಲೆಕ್ಕಾಚಾರದಲ್ಲಿ ಏನಿದೆ, ಡಾಕ್ಟರ್ ಮಂಜುನಾಥ್ ಬಿಜೆಪಿಯಿಂದ ಸ್ಪರ್ಧಿಸಲು ದೊಡ್ಡಗೌಡರು ಒಪ್ತಾರಾ? ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಂತಿಮವಾಗಿ ದೇವೇಗೌಡರ ತೀರ್ಮಾನಕ್ಕೆ ಬಿಡೋದಾಗಿ ಕುಮಾರಸ್ವಾಮಿ ಅವರು ಸಂದೇಶವನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಯ ವಿಚಾರ. ಸೊ ನೀವು ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರನ್ನ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ನಿಮಗೆ ಇನ್ನೆರಡು ಕ್ಷೇತ್ರಗಳನ್ನ ಬಿಟ್ಕೊಡ್ತೀವಿ ಅನ್ನುವಂತಹ ಲೆಕ್ಕಾಚಾರ ಬಿಜೆಪಿ ಇಟ್ಕೊಳ್ತಾ ಇದೆ. ಬೇರೆ ಬೇರೆ ರೀತಿಯಾದಂತಹ ಹಲವು ಲೆಕ್ಕಾಚಾರಗಳಿರುತ್ತೆ. ಕ್ಲೀನ್ ಹ್ಯಾಂಡ್, ಆಮೇಲೆ ಒಳ್ಳೆಯ ಹೆಸರನ್ನ ಇಟ್ಕೊಂಡಿದ್ದಾರೆ, ಕ್ಲೀನ್ ಇಮೇಜ್ ಇರುವಂತಹ ವ್ಯಕ್ತಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರೆ ಅದು ಬೇರೆ ಕಡೆಯೂ ಕೂಡ ಬಿಜೆಪಿಗೆ ಒಂದಿಷ್ಟು ಬೂಸ್ಟ್ ಕೊಡುತ್ತೆ ಅನ್ನುವಂಥ ಲೆಕ್ಕಾಚಾರ ಬಿಜೆಪಿಗೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಮಂಜುನಾಥ್ ಅವರು ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಲಿ, ನಿಮಗೆ ಇನ್ನೆರಡು ಕ್ಷೇತ್ರಗಳನ್ನು ಬಿಟ್ಕೊಡ್ತೀವಿ, ಕೋಲಾರ ಅಥವಾ ತುಮಕೂರು, ಈ ರೀತಿಯಾಗಿ ಮಾತುಗಳು ಈಗ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದೆ. ಇದಕ್ಕೆ ದೇವೇಗೌಡರು ಹೇಗೆ ಒಪ್ಕೊಳ್ತಾರೆ? ದರ್ ಇಸ್ ಅ ಸ್ಟ್ರಾಟಜಿ ಇನ್ನೊಂದು ಕಡೆಗಿದೆ. ಕುಟುಂಬ ರಾಜಕೀಯ ಅನ್ನುವಂಥದ್ರಿಂದ ಆಚೆ ಬರೋಕ್ಕೂ ಕೂಡ ಜೆಡಿಎಸ್ಗೆ ಒಂದು ಅವಕಾಶ. ಕಾರಣ ತಂದೆ ಆಯಿತು, ಮಕ್ಕಳಾಯಿತು, ಮೊಮ್ಮಕ್ಕಳಾಯಿತು, ಸೊಸೆಯಂದಿರಾಯಿತು, ಈಗ ಅಳಿಯಂದಿರೂ ಕೂಡ ಚುನಾವಣೆಗೆ ಬರುವಂಥ ಪರಿಸ್ಥಿತಿಗೆ ನೀವು ಟೀಕೆ ಗುರಿಯಾಗಕ್ಕೆ ಹೋಗ್ಬಿಡಿ. ಅವ್ರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ನೀವು ಕುಟುಂಬ ರಾಜಕೀಯದಿಂದ ಆಚೆ ಇದ್ದಂಗೆ ಆಗತ್ತೆ ಅಲ್ಲ ಅನ್ನುವಂಥ ಒಂದು ಸಣ್ಣ ಸಲಹೆಯನ್ನು ಕೂಡ ಬಿಜೆಪಿಯವರು ಕೊಟ್ಟಿರಬಹುದು. ಆ ರೀತಿಯಾಗಿ ಜೆಡಿಎಸ್ಗೂ ಕೂಡ ಲಾಭವೂ ಕೂಡ ಆಗಬಹುದು. ಬಟ್ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಡೆಫಿನೆಟ್ ಆಗಿ ಬರುತ್ತೆ.